ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಶೀಘ್ರದಲ್ಲೇ ಮೆಟ್ರೋ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗುತ್ತೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಟ್ರಾಫಿಕ್ ಹೆಚ್ಚಾಗಿರುವಂತಹ ಮಾರ್ಗದಲ್ಲಿ ಹೊಸ ಮೆಟ್ರೋ ಬಿಡುಗಡೆ ಮಾಡೋದಕ್ಕೆ ಅಂತ BMRCL ಮುಂದಾಗ್ತಾ ಇದೆ. ಜನವರಿ ಅಂತ್ಯಕ್ಕೆ ರೈಲುಗಳ ಸಂಚಾರ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಇದೇ ತಿಂಗಳ ಅಂತ್ಯಕ್ಕೆ ರೈಲುಗಳ ಸಂಚಾರ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಇಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ಹಳದಿ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಬೇಕು ಅನ್ನುವಂತಹ ಒಂದು ಬೇಡಿಕೆ ವರ್ಷಾನುಗಟ್ಟಲೆ ಅನೇಕ ವರ್ಷಗಳ ಹಿಂದಿನದ್ದು. ಇದೀಗ ಈ ಭಾಗದಲ್ಲಿ ಸಂಚಾರ ಮಾಡುವಂತಹ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. RV ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗದಲ್ಲಿ 18.82 ಕಿಲೋಮೀಟರ್ ಮಾರ್ಗದಲ್ಲಿ ಒಟ್ಟು 18 ನಿಲ್ದಾಣಗಳಿದ್ದಾವೆ. 18.82 ಕಿಲೋಮೀಟರ್ ಮಾರ್ಗ. ಈ ಮಾರ್ಗದಲ್ಲಿ ಒಟ್ಟು 18 ನಿಲ್ದಾಣಗಳನ್ನು ಮಾಡಲಾಗಿದೆ. ಹಳದಿ ಮಾರ್ಗದ ಬಗ್ಗೆ BMRCL ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. BMRCL ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಹಳದಿ ಮೆಟ್ರೋ ಭಾಗದಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾರೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಗ್ಗೆ ಆಲ್ರೆಡಿ ನಮ್ಮದು ಮೊದಲು ಬಂದಿರೋಂಥ ಪ್ರೋಟೋಟೈಪ್ ಟ್ರೈನು ಆಲ್ರೆಡಿ ಟೆಸ್ಟ್ ಆಗಿದೆ. ಅದಕ್ಕೆ ಬೇಕಾಗಿರುವಂಥ ಸುಮಾರು ತಾಂತ್ರಿಕ ಸ್ಯಾಂಕ್ಷನ್ಗಳು ಕೂಡ ನಮ್ಮ ಹತ್ರ ಇದೆ. ಇದಾದ ಮೇಲೆ ನಮಗೆ CMRS ಇನ್ಸ್ಪೆಕ್ಷನ್ ಆಗಬೇಕಾಗುತ್ತೆ. ಅದಕ್ಕೆ ನಮಗೆ ಮತ್ತಷ್ಟು ಟ್ರೈನ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ 2 ಟ್ರೈನ್ ಸೆಟ್ ಏನಿದೆ ಅದು ಕೂಡ ನಾವು ಈ ತಿಂಗಳಲ್ಲಿ ಬರುತ್ತೆ ಅನ್ನೋ ಒಂದು ಇದ್ರ ಮೇಲಿದೆ. ಅದಾದಮೇಲೆ ಅದು ಕೂಡ ಟೆಸ್ಟ್ ಆಗಬೇಕಾಗುತ್ತೆ. ಯಾಕಂದರೆ ಅದು CMRS ಇನ್ಸ್ಪೆಕ್ಷನ್ ಆಗಲಿ ಅಥವಾ ನಮ್ಮದು ಮಲ್ಟಿಪಲ್ ಟ್ರೈನ್ ಟೆಸ್ಟಿಂಗ್ ಏನಿದೆ ಅದು ನಡಿಬೇಕಾಗುತ್ತೆ. ಸೊ ಅದು ನಡೆದ ಮೇಲೆ CMRS ಇನ್ಸ್ಪೆಕ್ಷನ್ ಬಂದು ಅವ್ರು ಮಾಡಿದ್ಮೇಲೆ ನಮಗೆ ಮಿನಿಮಮ್ ಟ್ರೈನ್ ರಿಕ್ವೈರ್ಮೆಂಟ್ ಫಾರ್ ಆಪ್ರೇಷನ್ ಏನಿದೆ ಅದು ಕೂಡ ನಾವು 3rd ಟ್ರೈನ್ ಸೆಟ್ ಬಂದ ಮೇಲೆ ಆವಾಗ ನಾವು ನಿರ್ಧಾರ ಮಾಡಿ ಯಾವತ್ತಿಂದ ಏನು ಅನ್ನೋದಕ್ಕೆ ಆ ಪೀರಿಯಡಲ್ಲಿ ನಾವು ಹೇಳ್ಬೋದಾಗುತ್ತೆ. ಸೊ ಇವಾಗಿನ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಮೋಸ್ಟ್ಲಿ ಬೈ ಮಾರ್ಚ್ ನಾವು ಇದು ಸಾಧ್ಯತೆ ಆಗುತ್ತೆ ಅನ್ನೋದು ಒಂದು ಇದ್ರ ಮೇಲೆ ಹೋಗ್ತಾ ಇದ್ದೀವಿ. ಅಷ್ಟೇ. ಹಾಗೆ ನಮ್ಮ ಯೆಲ್ಲೋ ಲೈನ್ ಬಗ್ಗೆ ಆಲ್ರೆಡಿ ನಮ್ಮದು ಮೊದಲು ಬಂದಿರೋಂಥ